ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕೇಳೋರಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ದಿಢೀರ್ ಮೊಟ್ಟೆ ದರ ಕುಸಿತವಾಗಿದೆ. ಸೌದಿಗೆ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಮಾರುಕಟ್ಟೆಯಲ್ಲಿ ₹7 ಇದ್ದ ಮೊಟ್ಟೆ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ. ಬೆಂಗಳೂರಲ್ಲಿ 4.80 ರೂಪಾಯಿಗೆ ಈಗ ಮೊಟ್ಟೆ ದರ ಕುಸಿತವಾಗಿದೆ. ಮೊಟ್ಟೆ ದರ ಈಗ ಹೋಟೆಲ್ಗಳು ಕೂಡ ಬಂದ್ ಹಿನ್ನೆಲೆ ಗ್ರಾಹಕರಿಲ್ಲದೆ ಕಂಗಾಲಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಮುಂದೆ ಮೊಟ್ಟೆ ವ್ಯಾಪಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಿಂದ ಇದೀಗ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಟ್ಟೆ ದರ ದಿಢೀರ್ ಕುಸಿದಿದೆ. ₹7 ಇದ್ದಂತಹ ಮೊಟ್ಟೆ ದರ ಇದೀಗ ₹4.80 ಮಾರಾಟ ಆಗ್ತಾ ಇದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರ ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯಕ್ಕೆ ನಾನೀಗ ಸಂಪಂಗಿ ರಾಮನಗರದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯವನ್ನು ನೋಡ್ತಾ ಇರ್ಬೋದು. ಒಂದು ಕಡೆ ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಮೊಟ್ಟೆ ವ್ಯಾಪಾರದ ಕೂಡ ಕುಸಿತ ಕಂಡಿದೆ. ಅದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾಗಿ ಒಂದಿಷ್ಟು ಬದಲಾವಣೆಯಾಗಿದೆ. ಯಾಕಂದ್ರೆ ಸದ್ಯಕ್ಕೆ ರಂಜಾನ್ ಇರೋದ್ರಿಂದ ಈ ಹಿನ್ನೆಲೆ ಕೂಡ ಮೊಟ್ಟೆ ವ್ಯಾಪಾರಕ್ಕೆ ಒಂದಿಷ್ಟು ಅಂದ್ರೆ ಮೊಟ್ಟೆ ವ್ಯಾಪಾರದಲ್ಲಿ ಒಂದಿಷ್ಟು ಕುಸಿತ ಕಾಣಲು ಈ ರಂಜಾನ್ ಕೂಡ ಕಾರಣ ಅನ್ನೋ ವಿಚಾರ ಕೂಡ ಇಲ್ಲಿರುವಂತಹ ಮೊಟ್ಟೆ ವ್ಯಾಪಾರಸ್ಥರು ನೀಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗ ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಶುರುವಾಯಿತು, ಇಸ್ರೇಲ್ ಇರಾನ್ ಮೇಲೆ ವಾರ್ ಶುರುವಾಯಿತು, ಈ ಒಂದು ಸಂದರ್ಭದಲ್ಲಿ ಮೊಟ್ಟೆ ಎಕ್ಸ್ಪೋರ್ಟ್ ಕೂಡ ಇದೀಗ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಜೊತೆಗೆ ಈ ಒಂದು ದಿಢೀರ್ ಕೇವಲ 15 ದಿನದ ಅಂತರದಲ್ಲಿ ಒಂದು ಬಟ್ಟೆಗೆ ₹3 ಕಡಿಮೆಯಾಗಿರೋದು ಕೂಡ ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲ್ಲಿ ಕದನದಿಂದ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕೇಳೋರಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ದಿಢೀರ್ ಮೊಟ್ಟೆ ದರ ಕುಸಿತವಾಗಿದೆ. ಸೌದಿಗೆ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಮಾರುಕಟ್ಟೆಯಲ್ಲಿ ₹7 ಇದ್ದ ಮೊಟ್ಟೆ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ. ಬೆಂಗಳೂರಲ್ಲಿ 4.80 ರೂಪಾಯಿಗೆ ಈಗ ಮೊಟ್ಟೆ ದರ ಕುಸಿತವಾಗಿದೆ. ಮೊಟ್ಟೆ ದರ ಈಗ ಹೋಟೆಲ್ಗಳು ಕೂಡ ಬಂದ್ ಹಿನ್ನೆಲೆ ಗ್ರಾಹಕರಿಲ್ಲದೆ ಕಂಗಾಲಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಮುಂದೆ ಮೊಟ್ಟೆ ವ್ಯಾಪಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಿಂದ ಇದೀಗ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಟ್ಟೆ ದರ ದಿಢೀರ್ ಕುಸಿದಿದೆ. ₹7 ಇದ್ದಂತಹ ಮೊಟ್ಟೆ ದರ ಇದೀಗ ₹4.80 ಮಾರಾಟ ಆಗ್ತಾ ಇದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರ ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯಕ್ಕೆ ನಾನೀಗ ಸಂಪಂಗಿ ರಾಮನಗರದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯವನ್ನು ನೋಡ್ತಾ ಇರ್ಬೋದು. ಒಂದು ಕಡೆ ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಮೊಟ್ಟೆ ವ್ಯಾಪಾರದ ಕೂಡ ಕುಸಿತ ಕಂಡಿದೆ. ಅದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾಗಿ ಒಂದಿಷ್ಟು ಬದಲಾವಣೆಯಾಗಿದೆ. ಯಾಕಂದ್ರೆ ಸದ್ಯಕ್ಕೆ ರಂಜಾನ್ ಇರೋದ್ರಿಂದ ಈ ಹಿನ್ನೆಲೆ ಕೂಡ ಮೊಟ್ಟೆ ವ್ಯಾಪಾರಕ್ಕೆ ಒಂದಿಷ್ಟು ಅಂದ್ರೆ ಮೊಟ್ಟೆ ವ್ಯಾಪಾರದಲ್ಲಿ ಒಂದಿಷ್ಟು ಕುಸಿತ ಕಾಣಲು ಈ ರಂಜಾನ್ ಕೂಡ ಕಾರಣ ಅನ್ನೋ ವಿಚಾರ ಕೂಡ ಇಲ್ಲಿರುವಂತಹ ಮೊಟ್ಟೆ ವ್ಯಾಪಾರಸ್ಥರು ನೀಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗ ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಶುರುವಾಯಿತು, ಇಸ್ರೇಲ್ ಇರಾನ್ ಮೇಲೆ ವಾರ್ ಶುರುವಾಯಿತು, ಈ ಒಂದು ಸಂದರ್ಭದಲ್ಲಿ ಮೊಟ್ಟೆ ಎಕ್ಸ್ಪೋರ್ಟ್ ಕೂಡ ಇದೀಗ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಜೊತೆಗೆ ಈ ಒಂದು ದಿಢೀರ್ ಕೇವಲ 15 ದಿನದ ಅಂತರದಲ್ಲಿ ಒಂದು ಬಟ್ಟೆಗೆ ₹3 ಕಡಿಮೆಯಾಗಿರೋದು ಕೂಡ ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲ್ಲಿ ಕದನದಿಂದ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕೇಳೋರಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ದಿಢೀರ್ ಮೊಟ್ಟೆ ದರ ಕುಸಿತವಾಗಿದೆ. ಸೌದಿಗೆ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಮಾರುಕಟ್ಟೆಯಲ್ಲಿ ₹7 ಇದ್ದ ಮೊಟ್ಟೆ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ. ಬೆಂಗಳೂರಲ್ಲಿ 4.80 ರೂಪಾಯಿಗೆ ಈಗ ಮೊಟ್ಟೆ ದರ ಕುಸಿತವಾಗಿದೆ. ಮೊಟ್ಟೆ ದರ ಈಗ ಹೋಟೆಲ್ಗಳು ಕೂಡ ಬಂದ್ ಹಿನ್ನೆಲೆ ಗ್ರಾಹಕರಿಲ್ಲದೆ ಕಂಗಾಲಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಮುಂದೆ ಮೊಟ್ಟೆ ವ್ಯಾಪಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಿಂದ ಇದೀಗ
ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಟ್ಟೆ ದರ ದಿಢೀರ್ ಕುಸಿದಿದೆ. 7 ರೂಪಾಯಿ ಇದ್ದಂತಹ ಮೊಟ್ಟೆ ದರ ಇದೀಗ 4 ರೂಪಾಯಿ 80 ಪೈಸೆಗೆ ಮಾರಾಟ ಆಗ್ತಾ ಇದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯಕ್ಕೆ ನಾನೀಗ ಸಂಪಂಗಿ ರಾಮನಗರದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯವನ್ನು ನೋಡ್ತಾ ಇರ್ಬೋದು. ಒಂದು ಕಡೆ ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಮೊಟ್ಟೆ ವ್ಯಾಪಾರದ ಕೂಡ ಕುಸಿತ ಕಂಡಿದೆ. ಅದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾಗಿ ಒಂದಿಷ್ಟು ಬದಲಾವಣೆ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ ರಂಜಾನ್ ಇರೋದ್ರಿಂದ ಈ ಹಿನ್ನೆಲೆ ಕೂಡ ಮೊಟ್ಟೆ ವ್ಯಾಪಾರಕ್ಕೆ ಒಂದಿಷ್ಟು ಅಂದ್ರೆ ಮೊಟ್ಟೆ ವ್ಯಾಪಾರದಲ್ಲಿ ಒಂದಿಷ್ಟು ಕುಸಿತ ಕಾಣಲು ಈ ರಂಜಾನ್ ಕೂಡ ಕಾರಣ ಅನ್ನೋ ವಿಚಾರ ಕೂಡ ಇಲ್ಲಿರುವಂತಹ ಮೊಟ್ಟೆ ವ್ಯಾಪಾರಸ್ಥರು ನೀಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗ ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಶುರುವಾಯಿತು, ಇಸ್ರೇಲ್ ಇರಾನ್ ಮೇಲೆ ವಾರ್ ಶುರುವಾಯಿತು, ಈ ಒಂದು ಸಂದರ್ಭದಲ್ಲಿ ಮೊಟ್ಟೆ ಎಕ್ಸ್ಪೋರ್ಟ್ ಕೂಡ ಇದೀಗ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಜೊತೆಗೆ ಈ ಒಂದು ದಿಢೀರ್ ಕೇವಲ 15 ದಿನದ ಅಂತರದಲ್ಲಿ ಒಂದು ಬಟ್ಟೆಗೆ 3 ರೂಪಾಯಿ ಕಡಿಮೆಯಾಗಿರೋದು ಕೂಡ ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲ್ಲಿ ಕದನದಿಂದ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕೇಳೋರಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ದಿಢೀರ್ ಮೊಟ್ಟೆ ದರ ಕುಸಿತವಾಗಿದೆ. ಸೌದಿಗೆ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಮಾರುಕಟ್ಟೆಯಲ್ಲಿ 7 ರೂಪಾಯಿ ಇದ್ದ ಮೊಟ್ಟೆ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ. ಬೆಂಗಳೂರಲ್ಲಿ 4.80 ರೂಪಾಯಿಗೆ ಈಗ ಮೊಟ್ಟೆ ದರ ಕುಸಿತವಾಗಿದೆ. ಮೊಟ್ಟೆ ದರ ಈಗ ಹೋಟೆಲ್ಗಳು ಕೂಡ ಬಂದ್ ಹಿನ್ನೆಲೆ ಗ್ರಾಹಕರಿಲ್ಲದೆ ಕಂಗಾಲಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಮುಂದೆ ಮೊಟ್ಟೆ ವ್ಯಾಪಾರಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಿಂದ ಇದೀಗ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಟ್ಟೆ ದರ ದಿಢೀರ್ ಕುಸಿದಿದೆ. 7 ರೂಪಾಯಿ ಇದ್ದಂತಹ ಮೊಟ್ಟೆ ದರ ಇದೀಗ 4 ರೂಪಾಯಿ 80 ಪೈಸೆಗೆ ಮಾರಾಟ ಆಗ್ತಾ ಇದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯಕ್ಕೆ ನಾನೀಗ ಸಂಪಂಗಿ ರಾಮನಗರದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯವನ್ನು ನೋಡ್ತಾ ಇರ್ಬೋದು. ಒಂದು ಕಡೆ ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಮೊಟ್ಟೆ ವ್ಯಾಪಾರದ ಕೂಡ ಕುಸಿತ ಕಂಡಿದೆ. ಅದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾಗಿ ಒಂದಿಷ್ಟು ಬದಲಾವಣೆ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ ರಂಜಾನ್ ಇರೋದ್ರಿಂದ ಈ ಹಿನ್ನೆಲೆ ಕೂಡ ಮೊಟ್ಟೆ ವ್ಯಾಪಾರಕ್ಕೆ ಒಂದಿಷ್ಟು ಅಂದ್ರೆ ಮೊಟ್ಟೆ ವ್ಯಾಪಾರದಲ್ಲಿ ಒಂದಿಷ್ಟು ಕುಸಿತ ಕಾಣಲು ಈ ರಂಜಾನ್ ಕೂಡ ಕಾರಣ ಅನ್ನೋ ವಿಚಾರ ಕೂಡ ಇಲ್ಲಿರುವಂತಹ ಮೊಟ್ಟೆ ವ್ಯಾಪಾರಸ್ಥರು ನೀಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗ ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಶುರುವಾಯಿತು, ಇಸ್ರೇಲ್ ಇರಾನ್ ಮೇಲೆ ವಾರ್ ಶುರುವಾಯಿತು, ಈ ಒಂದು ಸಂದರ್ಭದಲ್ಲಿ ಮೊಟ್ಟೆ ಎಕ್ಸ್ಪೋರ್ಟ್ ಕೂಡ ಇದೀಗ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಮೊಟ್ಟೆ ವ್ಯಾಪಾರಸ್ಥರು ಜೊತೆಗೆ ಕೋಳಿ ಸಾಗಾಣಿಕೆದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಜೊತೆಗೆ ಈ ಒಂದು ದಿಢೀರ್ ಕೇವಲ 15 ದಿನದ ಅಂತರದಲ್ಲಿ ಒಂದು ಬಟ್ಟೆಗೆ 3 ರೂಪಾಯಿ ಕಡಿಮೆಯಾಗಿರೋದು ಕೂಡ ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರ ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲ್ಲಿ ಕದನದಿಂದ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕೇಳೋರಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ದಿಢೀರ್ ಮೊಟ್ಟೆ ದರ ಕುಸಿತವಾಗಿದೆ. ಸೌದಿಗೆ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಮಾರುಕಟ್ಟೆಯಲ್ಲಿ 7 ರೂಪಾಯಿ ಇದ್ದ ಮೊಟ್ಟೆ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ. ಬೆಂಗಳೂರಲ್ಲಿ 4.80 ರೂಪಾಯಿಗೆ ಈಗ ಮೊಟ್ಟೆ ದರ ಕುಸಿತವಾಗಿದೆ.